ಹೇಳಿ ಸ್ವಲ್ಪ ತುಂಬಾ ಚೆನ್ನಾಗಿ ಬಂತು ಸಿಗಲ್ವಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೌಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ, ಹಾಗೆಯೇ ವರ್ಕ್ ಡೇ ವ್ಲಾಗ್ ಕೂಡ ಆಗಿರುತ್ತೆ. ನಾನು ಮಾರ್ನಿಂಗ್ ಎದ್ದು ತಿಂಡಿಗೆ ದೋಸೆನ ಮಾಡ್ತಾಯಿದ್ದೆ, ಹಾಗೆಯೇ ಒಟ್ಟಿಗೆ ಸಾಂಬಾರು ಕೂಡ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೋಸೆಗೂ ಅದೇ ಸಾಂಬಾರು ಆಗುತ್ತೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿ ಇವಾಗ 3 ಜನ, ನಾನು ನನ್ನ ತಮ್ಮ ನನ್ನ ಮಗ 3 ಜನ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು, ಹಾಗಾಗಿ ಅವನಿಗೂ ದೋಸೆ ಎಲ್ಲನೂ ತಿನ್ನಿಸ್ಕೊಟ್ಟು ಮಧ್ಯಾಹ್ನಕ್ಕೆ ಅದೇ ಸಾಂಬಾರಿಗೆ ಅನ್ನನೂ ಮಾಡಿದೆ. ಮೇಕಪ್ಗೆ ಹೋಗ್ಬೇಕಲ್ವ, ರೆಡಿ ಆಗಬೇಕು, ಮಿಕ್ಕಿದ ಕೆಲಸ ಕೂಡ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಅಡುಗೆಗೆ ಜಾಸ್ತಿ ಟೈಮ್ ಕೊಡೋಕೆ ಹೋಗಲಿಲ್ಲ. ಇರೋ ಸಾಂಬಾರಿಗೆ ಅನ್ನ ಮಾಡಿ ಸ್ವಲ್ಪ ಮೊಟ್ಟೆ ಹುರ್ಕೊಂಡಿದ್ದೆ ಅಷ್ಟೇ. ಅಪ್ಪುಗೆ ಊಟ ಎಲ್ಲ ತಿನ್ನಿಸ್ಕೊಟ್ಟು ನಾನು ರೆಡಿಯಾಗಿ ನಾನೆಲ್ಲ ಊಟ ತಿನ್ಕೊಂಡು ಅಷ್ಟರಲ್ಲಿ ಕಾಲ್ ಮಾಡಿದ್ರು, ಅಕ್ಕ ಬರ್ತಾಯಿದ್ದೀವಿ ಆನ್ ದ ವೇ ಅಂತ ಹೇಳ್ಬಿಟ್ಟು. ಅವರೇನೆ ಪಿಕ್ ಮಾಡಿ ಅವರೇನೆ ಕರ್ಕೊಂಡು ಹೋಗ್ತೀವಿ ಜೊತೇಲಿ ಅಂತ ಹೇಳಿದ್ರು. ನನಗೂ ಅಡ್ರೆಸ್ ಕೂಡ ಸರಿಯಾಗಿ ಗೊತ್ತಿಲ್ಲ, ಇದೇ ಫಸ್ಟ್ ಹೋಗ್ತಾ ಇರೋದು ಆ ಅಡ್ರೆಸ್ಸಿಗೆ. ಹಾಗಾಗಿ ಅವ್ರ ಜೊತೆನೇ ಹೋಗೋಣ, ಇನ್ನೇನು ನಾನು ಹೋಗಿ ಅಲ್ಲಿ ಹುಡುಕಿ ಅವ್ರನ್ನ ಅಡ್ರೆಸ್ ಕೇಳಿ ಯಾಕೆ ಇದೆಲ್ಲ ರಿಸ್ಕು ಅಂತ ಹೇಳ್ಬಿಟ್ಟು ಅವರು ಹೆಬ್ಬೂರಿಂದ ಬರ್ತಾ ಇರೋದು, ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಇವಾಗ ರೋಡ್ ಹತ್ರ ಬಂದು ಅಪ್ಪು ನಾನು ರೆಡಿ ಆಗ್ಬೇಕಾರೆ ಅವನು ಆಟ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅವನಿಗೂ ರೆಡಿ ಮಾಡಿದೆ. ಹಾಗೆಯೇ ಇದು ಬಡ್ ಬೇಬಿ ಸೀಟು, ಇದ್ರದ್ದು ವಿಡಿಯೋ ಮಾಡಬೇಕಾಗಿತ್ತು, ಹಾಗಾಗಿ ಅವನನ್ನು ಕರ್ಕೊಂಡು ಬಂದೆ. ಇದ್ರದ್ದು ಬೆನಿಫಿಟ್ ಹೇಳಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಮಕ್ಕಳನ್ನ ಕ್ಯಾರಿ ಮಾಡೋದಕ್ಕೆ. ಈಗ ಒಬ್ಬೊಬ್ಬರೇ ಇರಬೇಕಾದ್ರೆ ಮಕ್ಕಳನ್ನ ಎತ್ಕೊಂಡು ಕೆಲಸ ಮಾಡಬೇಕು ಅನ್ನೋವಾಗ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳು ವೆಯ್ಟ್ ನಮ್ಮ ಸೊಂಟದ ಮೇಲೆ ಬೀಳೋದ, ಕಷ್ಟ ಅನಿಸಲ್ಲ, ಕೈ ನೋವು ಬರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಆರಾಮಾಗೆ ಇದನ್ನು ವೇರ್ ಮಾಡಿಕೊಂಡು ನಾವು ನಮ್ಮ ದಿನನಿತ್ಯ ಕೆಲಸ ಏನಿರುತ್ತೆ ಅದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಆಲ್ರೆಡಿ ತುಂಬ ದಿನದಿಂದ ಯೂಸ್ ಮಾಡ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜ್ನ ಮೆನ್ಷನ್ ಮಾಡ್ತೀನಿ, ಅವ್ರ ಪೇಜ್ಗೆ ಹೋಗಿ DM ಮಾಡಿದ್ರೆ ನಿಮಗೆ ಅವರು ಬುಕ್ ಮಾಡಿಕೊಡ್ತಾರೆ. ಅಪ್ಪು ಅಂತೂ ಇವಾಗಂತೂ ಜಾಸ್ತಿ ಆಟ ಮಾಡ್ತಾನೆ. ಏನಾದ್ರು ಎಲ್ಲಾದರೂ ಹೋಗ್ಬೇಕಾದ್ರೆ ಅವನಿಗೆ ತಿಂಡಿ ತರ್ತೀನಿ ಅದು ಇದು ಅಂತ ಹೇಳಿದ್ರೆ ಕೆಲವೊಂದು ಸತಿ ಬಾಯ್ ಅಂತ ಹೇಳ್ತಾನೆ, ಕೆಲವೊಂದು ಸತಿ ತುಂಬ ಆಟ ಮಾಡ್ತಾನೆ. ಹೆಂಗೋ ನೈಸ್ ಮಾಡಿ ನನ್ನ ತಮ್ಮನ ಹತ್ರ ಬಿಟ್ಬಿಟ್ಟು ಅವರೂ ಬಂದರು, ಪಿಕ್ ಮಾಡಿದ್ರು ಮನೆ ಹತ್ರನೇ. ಇವಾಗ ಹೊರಟಿ ಆನ್ ದ ವೇ ಹೋಗ್ಬೇಕಾದ್ರೆ ಎಲ್ಲರೂ ಜ್ಯೂಸ್ ಕುಡಿಯೋಣ ಅಂತ ಅಂತಿದ್ರು ಅಂತ ಹೇಳ್ಬಿಟ್ಟು ಕಬ್ನಲ್ಲಿ ಜ್ಯೂಸ್ನ ಕುಡ್ಕೊಂಡು ಇವಾಗ ನಾವು ಓಡ್ತಾ ಇದ್ದೀವಿ. ಲೊಕೇಶನ್ ಇದ್ದಿದ್ದು ಬಂದು ದೊಡ್ಡ ಆಲದ ಮರದ ಹತ್ರ, ರಾಮವಳ್ಳಿ ಅಂತ ಹೇಳ್ಬಿಟ್ಟು ಚೌಟ್ರಿಯಲ್ಲಿ ಇದ್ದಿದ್ದು. ಇದೇ ದೊಡ್ಡ ಆಲದ ಮರ, ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು ದೊಡ್ಡ ಆಲು ಮರ, ಅದಕ್ಕೆ ದೊಡ್ಡ ಆಲದ ಮರ ಅಂತ ಹೆಸರಿಟ್ಟಿದ್ದಾರೆ. ಇವಾಗ ಚೌಟ್ರಿ ಹತ್ರ ಬಂದು ರೀಚ್ ಆದ್ವಿ. ಎಲ್ಲ ರೆಡಿ ಎಲ್ಲ ಮಾಡಿದ್ರು. ನಾವು ಬಂದು ನಾನು ಒಂದು ಸಪ್ರೇಟ್ ಮೇಲ್ಗಡೆ ರೂಮ್ನ ತೊಗೊಂಡಿದ್ದೆ. ನಾನೆಲ್ಲನೂ ಸೆಟಪ್ ಮಾಡಿ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅವರು ಏನೋ ಶಾಸ್ತ್ರ ಎಲ್ಲ ಇದೆ ಅಂತೆ, ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮೇಕಪ್ಪಿಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ವೆಯ್ಟ್ ಮಾಡಿದೆ. 1 ಅವರ್ 3:30ಗೆಲ್ಲ ಬಂದ್ವಿ. 1 ಅವರ್ ವೆಯ್ಟ್ ಮಾಡಿ ಅದಾದಮೇಲೆ ನಾನು ಮೇಕಪ್ನ ಶುರು ಮಾಡಿಕೊಂಡೆ. ಸ್ಯಾರಿ ಎಲ್ಲ ವೇರ್ ಮಾಡಿ ಅವ್ರಿಗೆ ಮೇಕಪ್ ಎಲ್ಲ ಮುಗಿಸಿ ಆಮೇಲೆ ನಾನು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಫುಲ್ ಕಂಪ್ಲೀಟಾಗಿ ಅವರ ಲುಕ್ ರೆಡಿ ಆದಮೇಲೆ ಮತ್ತೆ ಫೈನಲ್ ಲುಕ್ನ ತೋರಿಸ್ತೀನಿ, ಹೇಗಿರುತ್ತೆ ಏನು ಮೇಕಪ್ ಹೇಗಿದೆ ಎಲ್ಲನೂ ಕೂಡ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಗೆಯೇ ನಿಮ್ಮ ಸ್ಪೆಷಲ್ ಡೇಗೆ ಮೇಕಪ್ ಏನಾದರೂ ಬೇಕು ಅಂತಂದರೆ ನೀವು ನಾನು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ, ಅಥವಾ ನನ್ನ ಪೇಜಲ್ಲಿ ನೀವು DM ಮಾಡಿ ಕೂಡ ನೀವು ಆರ್ಡರ್ನ ಬುಕ್ ಮಾಡ್ಕೊಳ್ಬೋದು. ಅವಾಗಲೇ ಕಟ್ ಮಾಡ್ಬಿಟ್ಟೆ ನಾನು, ಅದಕ್ಕೆ ನಂಬರ್ ಕೊಡವಾ ಯಾಕೆ ನನಗೆ ಇಷ್ಟ ಆಯ್ತು, ಅದಕ್ಕೆ ಗೊತ್ತಾಯ್ತಾ ಇಲ್ಲ ನನಗೆ. ನೀನು ಅನ್ಬೇಡ, ನನ್ನ ಗಂಡ ಬೈತಾನೆ. ನೀನು ಅವ್ರ ಮುಂದೆ ಎಲ್ಲ ಇವಾಗ ಅವ್ರ ಮುಂದೆ ತಿಗ್ಲಿಯಿಂದ
ಬ್ರೈಡೋ ರಿಲೇಟಿವ್ ಅಕ್ಕ ಇದ್ದವರು ಅವ್ರ ಥರನೇ ಕಾಣಿಸ್ತಲ್ಲ, ನಿನ್ನ ನಂಬರ್ ಕೊಡವ, ಬೇರೆ ಮೇಕಪ್ ಇದ್ದರೆ ಬುಕ್ ಮಾಡ್ಕೋತೀವಿ ಅಂತ ಕೇಳ್ತಾಯಿದ್ರು, ಕಾಮಿಡಿ ಮಾಡ್ತಾಯಿದ್ರು ಆ್ಯಂಡ್ ಮಾತಾಡ್ತಾಯಿದ್ರು ನ್ಯಾಚುರಲಾಗೆ. ನನಗೆ ಯಾವುದೇ ಥರ ಬೋರ್ ಏನೂ ಆಗಲಿಲ್ಲ. ಅವರು ಮಾತಾಡ್ತಿದ್ದಕ್ಕೂ ಅದಕ್ಕೂ ಒಂಥರ ಖುಷಿಯಾಗಿ ಆರಾಮಾಗಿ ನಾನು ಮೇಕಪ್ನ ಮುಗಿಸ್ದೆ. ಇವಾಗ ಫೈನಲಾಗೆ ಬ್ರೈಡು ರೆಡಿಯಾಗಿದ್ದಾರೆ. ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಡ್ರಾಪಿಂಗ್ 3 ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ. ಆ್ಯಂಡ್ ಸೆಟ್ಟು ಅವರು ನಾನು ತರ್ತಾರೆ ಅಂತ ಅಂದ್ಕೊಂಡ್ರು. ಸೆಟ್ ಬಗ್ಗೆ ಅವ್ರು ಏನೂ ಕೇಳಲಿಲ್ಲ. ಆಮೇಲೆ ಹೋಗಿ ಅಲ್ಲೇ ನಿಯರ್ ಬೈ ಅಂಗಡಿಲಿ ಹೋಗಿ ಸೆಟ್ಟೆಲ್ಲ ಹುಡ್ಕೊಂಡು ಸೆಟ್ನೆಲ್ಲ ರೆಂಟಿಗೆ ತೊಗೊಂಡು ಬಂದರು. ಪಾಪ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ರು ಅವರು ತೊಗೊಬರ್ತಾರೆ ಅಂತ. ನಾನು ಅವ್ರೇನು ಹೇಳಿಲ್ವಲ್ಲ, ಕೆಲವೊಬ್ಬರು ರೆಂಟಿಗೆ ತರ್ತಾರಲ್ವ, ಹಂಗಾಗಿ ನಾನು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಥರ ಪ್ರಾಬ್ಲಮ್ ಆಯಿತು. ಫೈನಲಾಗಿ ಸೆಟ್ಟು ಎಲ್ಲ ಸಿಕ್ತು. ಫೈನಲಾಗಿ ರೆಡಿ ಆಗಿದ್ದಾರೆ ಬ್ರೈಡು. ಇವಾಗ ಬ್ರೈಡ್ ರಿವ್ಯೂ ಕೊಡ್ತಿದ್ದಾರೆ. ಹೇಗನ್ನಿಸ್ತು ಏನು ಅಂತ ನೀವೇ ಕೇಳಿ. ಹಾಯ್ ಕುಸುಮ, ಹೇಗನ್ನಿಸ್ತು ಮೇಕಪ್ಪು? ತುಂಬ ಚೆನ್ನಾಗಿ ಬಂತು. ಜೋರಾಗಿ ಹೇಳಿ ಸ್ವಲ್ಪ. ತುಂಬ ಚೆನ್ನಾಗಿ ಬಂತು. ನೀವು ಅಂದ್ಕೊಂಡಂಗಿದೆಯಾ ಅಥವಾ ಅದಕ್ಕಿಂತ ಚೆನ್ನಾಗೇ ಬಂದೈತೆ. ನಮ್ಮನ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಿ? ಇನ್ಸ್ಟಾಗ್ರಾಮಿಂದ ಕಾಂಟ್ಯಾಕ್ಟ್ ಮಾಡಿದ್ವಿ. ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಬರೋದು ಸೆಕೆಂಡ್ರಿ, ಒಟ್ಟು ನಿಮಗೆ ಖುಷಿ ಆಯಿತಾ? ಹಾಂ, ಇಷ್ಟ ಆಯ್ತು. ಚೆನ್ನಾಗಿ ಬಂದೈತೆ. ಥ್ಯಾಂಕ್ ಯು ಸೋ ಮಚ್. ಇವರು ಚೈತ್ರ ಅಂತ ಹೇಳ್ಬಿಟ್ಟು ಇವರೇನೆ ಅವ್ರ ತಂಗಿ ಮದುವೆಗೆ ಬ್ರೈಡಲ್ ಮತ್ತು ಇವ್ರಿಗೆ ನಾನ್ ಬ್ರೈಡಲ್ 2 ಮೇಕಪ್ನ ಇವರು ಬುಕ್ ಮಾಡ್ಕೊಂಡಿದ್ರು. ಇವರು ನನ್ನ ಯೂಟ್ಯೂಬ್ ವ್ಲಾಗ್ನ ನೋಡ್ತಾ ಇರ್ತಾರಂತೆ, ಅದರಿಂದ ಇವರು ನೋಡಿ ಬುಕ್ ಮಾಡ್ಕೊಂಡಿದ್ದು. ಅವ್ರ ತಂಗಿಯವರೆಲ್ಲರೂ ಇನ್ಸ್ಟಾಗ್ರಾಮಿಂದ ನೋಡಿ ಓಕೆ ಅಂತ ಫಿಕ್ಸ್ ಮಾಡಿಕೊಂಡು ನನ್ನನ್ನೇ ಬುಕ್ ಮಾಡ್ಕೊಂಡಿದ್ರು. ಇವರಿಗೆ ನಾನ್ ಬ್ರೈಡಲ್ ಮೇಕಪ್ ಮಾಡಿದ್ದೆ, ಅವರಿಗೆ ಬ್ರೈಡಲ್ ಮೇಕಪ್ ಮಾಡಿದ್ದೆ. ಇವರಿಗೆ ಪಾಪ ಮಾಡೋ ಅಷ್ಟರಲ್ಲಿ ಟೈಮೇ ಸಿಕ್ಕಿರಲಿಲ್ಲ. ಅವರು ಪಾಪು ಬೇರೆ ಫುಲ್ಲು ಹಿಂಸೆ ಅಂದರೆ ಹಿಂಸೆ ಕೊಡ್ತಾ ಇದ್ದ. ಅವ್ರ ಮಗು ಮಾಡಿಸ್ಕೊಳ್ಳೋಕ್ಕೇನೋ ಟೈಮ್ ಇತ್ತು, ಬಟ್ ಅವ್ನು ಪಾಪು ಹಿಂಸೆ ಮಾಡ್ತಿದ್ರಿಂದ ಸ್ವಲ್ಪ ರಿಸ್ಕ್ ಆಯಿತು. ಆಮೇಲೆ ಬ್ರೈಡು ಅವರ ಸ್ಪೆಷಲ್ ಡೇಗೆ ರಿಸೆಪ್ಷನಲ್ಲಿ ನಿಂತಿದ್ರು. ನೋಡೋದಕ್ಕೆ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. LED ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅವರು ಅಲ್ಲಿಂದನೇ ಅಕ್ಕ ಊಟ ಮಾಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಸ್ವೀಟ್ ಆಫರ್. ಅದಾದಮೇಲೆ ಇವಾಗ ಮಾರ್ನಿಂಗ್ ಲುಕ್ಕು ಮುಹೂರ್ತಮ್ಗೆ ಈ ರೀತಿಯಾಗಿ ರೆಡಿಯಾಗಿದ್ದಾರೆ. ಹೇಗೆ ಕಾಣಿಸ್ತಿದೆ ಮುಹೂರ್ತಮ್ ಲುಕ್ಕು ಅಂತ ಹೇಳ್ಬಿಟ್ಟು ನೀವು ನೋಡಿ ಕಮೆಂಟಲ್ಲಿ ತಿಳಿಸಿ. ಬೆಳಿಗ್ಗೆಗೆ ಸೆಟ್ನ ನಾನೇ ಆನ್ ದ ವೇ ಬರ್ಬೇಕಾದ್ರೆ ಬಸ್ಸಿಗೆ ಕೊಡು ಅಂತ ಹೇಳಿ ನನ್ನ ತಮ್ಮನ ಹತ್ರ ತರಿಸಿ ಮಾರ್ನಿಂಗಿಗೆ ಸೆಟ್ನ ಹಾಕ್ಸಿದೆ. ನೈಟಿಗೆ ಮಾತ್ರ ರೆಂಟಿಗೆ ತೊಗೊಂಬಂದ್ವಿ. ಅದೇ ಸೆಟ್ನ ಮಾರ್ನಿಂಗ್ ಅವರ ಅಕ್ಕನೂ ಕೂಡ ಹಾಕ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಮೇಕಪ್ ಕೂಡ ನಾರ್ಮಲಾಗೆ ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ರು. ನಾನ್ ಬ್ರೈಡಲ್ ಮೇಕಪ್ಪು. ಹೇಗೆ ಕಾಣಿಸ್ತಿದ್ದಾರೆ ಇಬ್ರು ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಅವರು ರೆಡಿಯಾಗಿ ಟೈಮ್ ಆಗಿತ್ತು, ಹೊರಟ್ರು ಅವರು ಮುಹೂರ್ತಗೆ. ನಾನು ತಿಂಡಿ ಎಲ್ಲನೂ ಮಾಡಿಕೊಂಡು ಇಲ್ಲಿಂದ ನಾವು ಕೂಡ ಇವಾಗ ಓಡ್ತಾ ಇದ್ದೀವಿ. ಅವರಿಗೆ ಹೇಳಿದ್ವಿ ಬಸ್ ಸ್ಟಾಪಿಗೆ ಬಿಡಿಸ್ಕೊಳ್ಳೋಕ್ಕೆ. ಬಸ್ ಸ್ಟಾಪಲ್ಲಿ ಏನು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಅವರ ಚೈತ್ರ ಅವರ ಯಜಮಾನ್ರೇ ಕಾರಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಬಸ್ ಹತ್ಕೊಂಡು ಕುಣಿಗಲಿಗೆ ಬಂದು ಅಲ್ಲಿಂದ ಮನೆಗೆ ಹೋಗಿ ಇವಾಗ ಫೈನಲಾಗೆ ರೀಚ್ ಆಗಿದ್ದೀನಿ ಮನೆಗೆ. ಹಾಂ, ಏನಿದು ಸೂಪರ್ ಆಗದ? ಯಾಕೆ ನೀರೆಲ್ಲ ಚೆಲ್ಲಿದಿ? ಬಿಚ್ಚೋಗಿತ್ತಾ? ನಿಲ್ಲಿ. ಯಾರು ಬಿಚ್ಚಿದು? ಓಯ್, ಅಮ್ಮ ಎಲ್ಲೋಗಿತ್ತು ನೀನು ಬಿಟ್ಟು? ಅಮ್ಮ ನೀನು ಬಿಟ್ಟು ಎಲ್ಲೋಗಿತ್ತು? ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲೇ ಟೈಮು ಒಂದು 12 ಗಂಟೆ 12:15 ಆಗಿತ್ತು. ನಮ್ಮಮ್ಮ ತಿಂಡಿ ತಿನ್ನಿಸ್ಬಿಟ್ಟು ಹೋಗಿದ್ರು. ಊಟಕ್ಕೆ ನನ್ನ ತಮ್ಮ ಅವನಿಗೆ ಪೇಪರ್ ಅವಲಕ್ಕಿ ಕೊಟ್ಟು ಕಲಸಿ ಬಾಳೆಹಣ್ಣೆಲ್ಲ ಹಾಕಿ ಬೇಕು ಅನ್ನಂತೆ ತಿನ್ನೋಕ್ಕೆ. ಅದಕ್ಕೆ ಅದನ್ನು ಮಾಡಿಕೊಟ್ಟಿದ್ದೆ, ತಿಂತಾಯಿದ್ದ. ಈ ಥರ ಎಲ್ಲ ಮೆಸ್ಸಿ ಮಾಡ್ಕೊಂಡು ತಿಂತಾಯಿದ್ದೆ ಹೆಂಗೋ ಫೈನಲಾಗೆ. ಅದಾದಮೇಲೆ ಮೇಲ್ಗಡೆ ಮನೆ ಓಪನಿಂಗಿಗೆ ಡೇಟೆಲ್ಲ ಹಾಕ್ಸ್ಕೊಂಬಂದಿದ್ವಲ್ಲ, ಹತ್ರ ಬಂತಲ್ಲ, ಹಂಗಾಗಿ ಅದಕ್ಕೆ ಏನೇನು ಬೇಕು ಐಟಮ್ ಎಲ್ಲ ಲಿಸ್ಟ್ ಮಾಡಿದ್ವಿ. ಮತ್ತು ಪುರೋಹಿತರು ಕೂಡ ಬರ್ಕೊಟ್ಟಿರಲ್ಲ, ಅದನ್ನೆಲ್ಲನೂ ಕೂಡ ತರಬೇಕಾಗಿತ್ತು. ಅದಕ್ಕೆ ನಾನು ನನ್ನ ತಮ್ಮ ಹೋಗ್ತಾಯಿದ್ವಿ. ಅಪ್ಪ ಮನೆ ಪೇಂಟಿಂಗ್ನೆಲ್ಲ, ಈಚೆ ಪೇಂಟಿಂಗ್ ಆಗಿರಲಿಲ್ಲಲ್ಲ, ಪೇಂಟಿಂಗ್ ಮಾಡ್ತಾಯಿದ್ರು. ಅಪ್ಪ 10,000 ಇತ್ತು. ಇವಾಗ ಇದರಲ್ಲಿ ಎಷ್ಟು ಬರುತ್ತೆ ಅದು ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಅಪ್ಪ ಕಾಸೆಲ್ಲ ಕೊಡ್ತಾಯಿದ್ರು. ನಾನು ಅಪ್ಪ ಲಿಸ್ಟ್ ಮಾಡಿಸಿದ್ರು. ಅಡುಗೆನೂ ಅಪ್ಪನೇ ಅಲ್ವಾ ಮಾಡೋದು, ಹಾಗಾಗಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಊಟಕ್ಕೆ ಸಿಂಪಲ್ಲಾಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲನೂ ತೊಗೊಬರ್ಬೇಕು ಏನು ಎಲ್ಲ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಲಿಸ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ನಲ್ಲ, ಎಲ್ಲ ಎಲ್ಲೆಲ್ಲಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಹೋದಾಗ ಮರ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು
ಅದನ್ನೆಲ್ಲ ತೊಗೊಂಡು ಇವಾಗ ಹೊರಟು ಬಂದ್ವಿ ನಾನು ನನ್ನ ತಮ್ಮ ಕುಣಿಗಲ್ಲಿಗೆ. ಫಸ್ಟ್ ಬಂದು ಗಂದಿಗೆ ಅಂಗಡಿಗೆ ಹೋಗಿ ಅಲ್ಲಿ ಪುರೋಹಿತರು ಕೊಟ್ಟಿದ್ದು ಲಿಸ್ಟ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಬಂದು ಅದನ್ನು ಕೊಟ್ಬಿಟ್ಟು ಅವರು ಕಟ್ಟಿಟ್ಟಿರ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಲಿಸ್ಟ್ ಬಂದು ಅದಾದಮೇಲೆ ದೇವ್ರ ಮನೆ ಕಬೋರ್ಡ್ನ ನೋಡ್ಕೊಂಡು ಹೋಗಿದ್ವಿ ಮೊನ್ನೆ. ತೊಗೊಂಡು ಹೋಗಬೇಕು, ದೇವ್ರ ಮನೆ ಇಲ್ಲ ಅಲ್ಲ ಮೇಲ್ಗಡೆ, ಹಾಗಾಗಿ ಕಬೋರ್ಡ್ನೇ ನಾನು ಫಿಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಕಬೋರ್ಡ್ ಇದನ್ನು ನೋಡ್ಕೊಂಡು ಹೋಗಿದ್ದೆ. ಮತ್ತು ಇನ್ನು ಹಿಂದೆ ಒಂದು ಇತ್ತಂತೆ, ಅದನ್ನು ಕೂಡ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ಆದರೆ ಕಲರ್ ಚೇಂಜು ಸೇಮೇನೆ, ಇದು ಹೆಂಗಿದೆಯೋ ಅದೇ ಥರನೇ, ಬಟ್ ಕಲರ್ ಚೇಂಜ್ ಇದೆ ಅಂತೆ. ನಾನು ಹಿಂದೆ ಕಲರೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ಆ ಕಲರು ನೋಡಿದೆ. ಆದರೆ ಬಟ್ ಅದು ಪಟ್ಟಿ ಎಲ್ಲ ಬಿಟ್ಕೊಂಡಂಗೆಲ್ಲ ಆಗಿತ್ತು. ಹಾಗಾಗಿ ಮುಂದೆ ಅದನ್ನೇ ಫೈನಲೈಸ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಟಾಟಾ ಶೋರೂಮ್ಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ಗೆ ಸೈನ್ ಹಾಕಬೇಕಾಗಿತ್ತು ಅಂತ ಕೇಳಿ ಫೋನ್ ಮಾಡಿದರು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಸೈನ್ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಹೆಂಗೂ ಎಲ್ಲ ಕೆಲಸನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ವಲ್ಲ ಹೆಂಗಿದ್ರು ಕುಣಿಗಲ್ಗೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅಲ್ಲಿಂದ ನೆಕ್ಸ್ಟು ಅಪ್ಪ ರೆಡಿ ಒಬ್ಬಟ್ಟೆ ಥರನ ಊಟ ಅಲ್ವಾ ಮಾಡಿಸ್ತಾ ಇರೋದು. ಒಬ್ಬಟ್ಟನೇ ಸಿಕ್ಕಿದ್ರೆ ಕೇಳ್ಕೊಂಬ ಎಷ್ಟು ಏನು ಅಂತ ಹೇಳಿದ್ರು ಅಂದ್ಬಿಟ್ಟು ಮೈಯರ ಬೇಕ್ರಿಗೆ ಬಂದ್ವಿ. ಅಲ್ಲಿ ಕೇಳಿದ್ವಿ, ಅವರು ಇಲ್ಲ ಅಂತ ಹೇಳಿದ್ರು. ಹಂಗೇನೆ ಬಟರ್ ಫ್ರೂಟ್ ಜ್ಯೂಸ್ನ ಇಬ್ಬರೂ ಕೂಡ ನಾನು ನನ್ನ ತಮ್ಮ ಇಬ್ಬರು ಕುಟ್ಕೊಂಡು ಅಲ್ಲಿ ಇನ್ನೊಂದು 2-3 ಬೇಕ್ರಿ ಕೇಳಿದ್ವಿ. ಎಲ್ಲ ಕಡೆಯೂ ಸ್ವಲ್ಪ ವರ್ತು ಅನಿಸ್ಲಿಲ್ಲ. ಮತ್ತು ಆಲ್ರೆಡಿ ನನ್ನ ಮಗನ ಬರ್ತಡೇಲೆಲ್ಲ ತರಿಸಿದ್ವಿ, ಅಷ್ಟು ಟೇಸ್ಟ್ ಕೂಡ ಇರಲಿಲ್ಲ. ಹಂಗಾಗಿ ಅಪ್ಪ ಐಟಮ್ಸ್ ಎಲ್ಲ ಬರ್ಸಿದ್ರು, ಮನೇಲೇ ಎಲ್ಲರೂ ಮಾಡ್ಕೊಳ್ಳೋಣ ರಾತ್ರಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು. ಆದ್ರೂ ಕೇಳೋಣ ಒಂದ್ಸತಿ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಬಂದೆ, ಎಲ್ಲೂ ಸಿಗಲಿಲ್ಲ. ಆಮೇಲೆ ದೇವ್ರ ಮನೆಗೆ ದೇವ್ರದ್ದು ಫೋಟೋ ಕೂಡ ಮಾಡಿಸ್ಬೇಕಾಗಿತ್ತು. ಅಲ್ಲಿಂದ ದೇವ್ರ ಫೋಟೋ ಯಾವ ಥರ ಏನು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಸಿಂಪಲ್ ಆಗಿರೋದೇ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಪ್ರಾವಿಷನ್ ಸ್ಟೋರಿಗೆ ಬಂದು ಮಿಕ್ಕಿದ ಐಟಮ್ ಒಬ್ಬಟ್ಟೇನು ತೊಗೊಳ್ಳಿಲ್ಲ ಅಲ್ವ, ಒಬ್ಬಟ್ಟಿಗೆ ಐಟಮು ಮತ್ತು ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಪ್ರಾವಿಷನ್ ಸ್ಟೋರಲ್ಲಿ ಎಲ್ಲನೂ ಕೂಡ ಲಿಸ್ಟ್ ಮಾಡಿ ತೊಗೊಂಬಂದಿದೆ. ಅದನ್ನೆಲ್ಲನೂ ಕೂಡ ಇವಾಗ ಇಲ್ಲಿಂದ ತೊಗೊಂಡು ಇವತ್ತಿನ ಶಾಪಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಇನ್ನು ಮಿಕ್ಕಿದೆಲ್ಲನೂ ಆರ್ಡ್ರ್ ಕೊಟ್ಟಿದ್ದೀವಿ, ಅದನ್ನೆಲ್ಲ ನಾಳೆ ಬಂದು ಮತ್ತೆ ಈಸ್ಕೊಂಡು ಹೋಗಬೇಕು. ಇಷ್ಟನ್ನೆಲ್ಲ ಈಗ ಎತ್ಕೊಂಡು ನಾನು ನನ್ನ ತಮ್ಮ ಅವನೇನೇನೋ ಹೇಳ್ತಾ ಇದ್ದ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.